ನಮ್ಮ ಮುಂದೆ ಇದ್ದಾರೆ. ನಾನು ಹೇಳೋದಿಷ್ಟೇ, ಏನು ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳ ಮುಖಾಂತರ 3 ಗಂಟೆಯ ಒಳಗಡೆ ನಾನು ಈ ಸಭೆಗೆ ಹಾಜರಾಗ್ತೀನಿ, ನಿಮ್ಮಗಳ ಅಹವಾಲನ್ನು ಕೇಳ್ತೀನಿ ಅಂತಕ್ಕಂಥ ಆಶ್ವಾಸನೆಯನ್ನು ತಾವು ಕೊಟ್ಟಿದ್ದೀರಿ. ಅದನ್ನು ಹಾಗೇ ಉಳಿಸ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಈ ಸಭೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ, ಪೂಜ್ಯ ಸ್ವಾಮೀಜಿಗಳ ಸಮ್ಮುಖದಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ 3 ಗಂಟೆ 5 ನಿಮಿಷದ ಒಳಗಡೆ ಮಾನ್ಯ ಮುಖ್ಯಮಂತ್ರಿಗಳಿಗೆ 3 ಗಂಟೆ 5 ನಿಮಿಷದ ಒಳಗಡೆ ಈ ವೇದಿಕೆಯ ಮೇಲೆ ತಾವು ಆಸೀನರಾಗದೇ ಇದ್ದಲ್ಲಿ ಯಾವ ಈ ಸಮುದಾಯದ ನಮ್ಮ ಪ್ರತಿನಿಧಿಗಳನ್ನ ಅವರ ಬಸ್ಸುಗಳಲ್ಲಿ ಕೂರಿಸಿದ್ದೀರಿ ಹೊರಗಡೆ ಟ್ರಾಫಿಕ್ ಕೇಸಿನಲ್ಲಿ, ಅವರಿಗೆ ನಾವು ಕರೆ ಕೊಡ್ತೀವಿ ಬೆಂಕಿ ಇಚ್ಚಿ ವ್ಯವಸ್ಥೆಗೆ ಅಂತೇಳಿ. ಇದು ನಾವು ಕೊಡುವಂತಹ ಕರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಾವು ಕೊಡ್ತಿರ್ತಕ್ಕಂಥ ಅಂತಿಮವಾದ ಕರೆ. ನಾವು ಇಲ್ಲಿಂದ ಹೋಗಿ ಬೆಂಕಿ ಇಕ್ಬೇಕಾಗಿಲ್ಲ. ನಮ್ಮ ಸಹೋದರ ಸಹೋದರಿಯರು ಹೊರವಲಯದಲ್ಲಿ ಬಸ್ಸುಗಳಲ್ಲಿ ಹಸಿದು ಕಾಯ್ತಾ ಇದ್ದಾರೆ. ಅವರಿಗೆ ಒಂದು ಕರೆಯನ್ನು ಕೊಟ್ಟರೆ ಇಡೀ ರಾಜ್ಯ ಬಟ್ಟು ಸುಸ್ಪವಾಗುತ್ತೆ. ಇದು ನಮಗೆ ಎಚ್ಚರಿಕೆ. ನನ್ನ ಈ ಹೇಳಿಕೆ ಅತಿಶಯೋಕ್ತಿವಾದದ್ದಲ್ಲ. ದಯವಿಟ್ಟು ಅಧಿಕಾರಿಗಳು ಸಂಬಂಧಪಟ್ಟಂತವರಿಗೆ ತಿಳಿಸಬೇಕು. ನನ್ನ ಮನವಿ, ನೀವು ಹೇಳಿಲ್ಲ ಅನ್ನೋದಾಗಬಾರದು. ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಈ ಸಭೆಯ ತೀರ್ಮಾನವನ್ನ ರಾಜ್ಯ ಮಟ್ಟದಲ್ಲಿ ಕಾಯ್ತಾ ಇದ್ದಾರೆ. ಇಲ್ಲಿ ಒಂದು ವ್ಯತ್ಯಾಸ ಅಂದ್ರೆ ವಿಶ್ವವಿದ್ಯಾಲಯಗಳು, ಕಾಲೇಜುಗಳು ತಾನೇ ಹಚ್ಚಿ ಉಳಿಯುತ್ತವೆ ಅಂತಕ್ಕಂಥ ಅಂಶವನ್ನ ನಾವು ಗಮನಿಸಿ. ಸನ್ಮಾನ್ಯರೇ, ಇವತ್ತು ಈ ಎಡಬಲಗಳ ಪೂಜ್ಯ ಸ್ವಾಮೀಜಿಗಳು ಹೇಳುವಂತೆ ನಾವೇನು ಗಂಗನೇರುಂಡ ಅನ್ನುವಂತಹ ಒಂದು ಸಂಕೇತವನ್ನ, ಅದಕ್ಕೆ ಜೀವಂತವನ್ನ, ತತ್ವವನ್ನ, ಸಿದ್ಧಾಂತವನ್ನ, ಪ್ರಕೃತಿಯನ್ನು ನಾವು ಅದಕ್ಕೆ ಕೊಟ್ಟಿದ್ದೀವೋ, ಈ ಪ್ರಯತ್ನ ಕಾನೂನಾತ್ಮಕವಾಗಿ ಕೊಡಬೇಕು ಅಂತಕ್ಕಂಥ ಪ್ರಯತ್ನ ತಮ್ಮೆಲ್ಲರೂ ಗೊತ್ತಿದೆ. ಇತ್ತೀಚಿನ ಪೀಳಿಗೆಗೆ ಗೊತ್ತಿಲ್ಲ. ಕ್ರಾಂತಿಕಾರಿ ಟಿ ಬಸವಲಿಂಗಪ್ಪನವರು ಮತ್ತು ಕ್ರಾಂತಿಕಾರಿ ಎನ್ ರಾಜಯ್ಯನವರು ಯಾವ ಈ ಭೋವಿ, ಲಂಬಾಣಿ, ಕೊರಮ, ಕೊರಚ ಜಾತಿಗಳನ್ನ 70ರ ಮಧ್ಯಭಾಗದಲ್ಲಿ ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸಬೇಕು ಅಂತಕ್ಕಂಥ ಆ ಕಾಲದ ದೇವರಾಜ ಅರಸು ಅಭಿಪ್ರಾಯವನ್ನ ಈ ಇಬ್ಬರೇ ವ್ಯಕ್ತಿಗಳು ಅಸ್ಪೃಶ್ಯರಿಗೆ ಮಾತ್ರ ಮೀಸಲಾತಿಯನ್ನು ಕೊಡಿ, ಇತರರಿಗೆ ಬೇಡ ಅಂತಕ್ಕಂಥ ಕೂಗನ್ನು ಕೂಗಿದ್ರು. ಅದು ಇಲ್ಲಿರ್ತಕ್ಕಂಥ ಎಲ್ರಿಗೂ ಗೊತ್ತಿದೆ. ಆದ್ರೆ ಯಾರು ಅವರು ಹೇಳ್ತಾ ಇಲ್ಲ, ಮಾತಾಡ್ತಾ ಇಲ್ಲ. ಯಾಕೆ? ನಿಮಗೆ ಮಾಹಿತಿರು ಸನ್ಮಾನ್ಯ ಶಾಸಕರು, ಸಂಸದರು, ಪರಿಷತ್ ಸದಸ್ಯರು, ಬಸವಲಿಂಗಪ್ಪನ ದಾಖಲೆಗಳು ಜೀವಂತವಾಗಿದೆ. ಬಾಬಾ ಸಾಹೇಬರು ಈ ಅಸ್ಪೃಶ್ಯ ಸಮುದಾಯಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಸರ್ವಾಂಗೀಣ ಅಭಿವೃದ್ಧಿಗೆ ಆಗಲಿ ಅಂತ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಎಂಜಿನಿಯರ್ ತಿಂದಂತ ನೀವು ಕೊಲಂಬೋ ಇಟ್ಕೊಂಡು ಹೋಗ್ತಕ್ಕಂಥದ್ದು, ಇದು ಯಾವ ನ್ಯಾಯ ಸ್ವಾಮಿ? ಹೌದಲ್ಲ? ಹಾಗಾಗಿ ನಾನು ಇವತ್ತಿನ ಈ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂತಹ ಮತ್ತು ಜನಪ್ರತಿನಿಧಿಗಳು ಯಾರು ಪರಿಶಿಷ್ಟ ಜಾತಿ ಸಮುದಾಯಗಳಿಂದ ಇವತ್ತು ಶಾಸಕರಾಗಿ, ಸಂಸದರಾಗಿ ಇದ್ದಾರೆ, ಅವರಲ್ಲಿ ನಾನು ಮನವಿ ಮಾಡ್ತೇನೆ. ಆನುದೇವ ಹೊರಗಿನವನು, ಆನುದೇವ ಹೊರಗಿನವನು. ಆ ಒಂದು ಕೃತಿ ಪಂಚಗಿರಿ ಜಯಪ್ರಕಾಶ್ ಅಂತ ಒಬ್ಬ ಕ್ರಾಂತಿಕಾರಿ ಕವಿ. ಅವರು ಆನುದೇವ ಹೊರಗಿನವನು ಅನ್ನೋ ಕೃತಿಯಲ್ಲಿ ಒಂದು ಜಾನಪದ ಸತ್ಯವನ್ನ ಹೇಳ್ತಾರೆ. ಕೇಳಿಸ್ಕೊಂಡು ಏನು ಜಾನಪದ ಸತ್ಯ ಅಂದ್ರೆ ಬಸವಣ್ಣ ಮಾನವರು ಹುಟ್ಟಿದೋಡು ಅಂತಕ್ಕಂಥ ಪುಸ್ತಕದಲ್ಲಿ ಅರ್ಥಗಳಿದೆ. ಜನಪದ ಸತ್ಯ. ಇವರು ಯಡಿಯೂರಪ್ಪನವರು ಚೀಫ್ ಮಿನಿಸ್ಟರ್. ಆ ಪುಸ್ತಕವನ್ನು ಮುಟ್ಟುಗೋಲು ಹಾಕಬೇಕು ಅಂತೇಳಿ ಎಲ್ಲ ಲಿಂಗಾಯತರ ಮಠಗಳು ಒಪ್ಪೆ ಹೊಡುವ ನಮಗೆ. ಆದ್ರೆ ಮುಟ್ಟುಗೋಲು ಹಾಕೊಳ್ಳಿ
ಅವೆರಡನ್ನೂ ಸೇರಿಸಿ ನಾನು ಇಟ್ಕೊಂಡಿದ್ದೀನಿ. ನನಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಬಹಳ ಕಳಕಳಿದೆ. ಬಿಕಾಸ್ ನಮ್ಮಪ್ಪ ಸ್ವಾತಂತ್ರ್ಯ ಹೋರಾಟಗಾರ ನಾಗಪ್ಪ. ಹಾಗಾಗಿ ನಾನು ನಾಗ್ ಮೋಹನ್ ದಾಸ್ ಅಂತ ನನ್ನ ಹೆಸರು. ಗೊತ್ತಾ ನಿಮ್ಗದು? ಇಲ್ಲ, ಅವ್ರನ್ನ ಕೇಳಿ ಹೇಳ್ತಾರೆ ಜಾಸ್ತಿ ಹಾಗೆ ಅಂತ. ಈಗ ಸಾಮಾಜಿಕ ನ್ಯಾಯ ನಾಗ್ ಮೋಹನ್ ದಾಸು ಆ ವರದಿ ಈಗಾಗಲೇ ನಮ್ಮ ಮುಂದೆ ವೈಜ್ಞಾನಿಕ ಪ್ರಕಟವಾಗಿದೆ. ಫಲಫಲ ಅಂತ ಹೊಳಿತಾ ಇದೆ. ಏನು ಅದು? ಮೋಸ, ವಂಚನೆ, ಅನ್ಯಾಯ, ಅಧರ್ಮ, ಅನೀತಿ, ಅನ್ಯಾಯ, ಅಸಂವಿಧಾನಿಕ, ಅಮಾನವೀಯ ಅಂತಕ್ಕಂಥ ಸತ್ಯ ನಮ್ಮಲ್ಲಿ ಪ್ರಚುರವಾಗಿದೆ. ಹೌದಲ್ವೇ? ಅದೇ ಈ ವರದಿ. ಈ ವರದಿ ಯಾವ್ದು ಗೊತ್ತಾ? ಈ ವರದಿ ಯಾವ್ದು ಹೇಳಿ? ಅಲ್ಲ, ನೋ 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 ಮನುಸ್ಮೃತಿಯ ಮುಂದುವರೆದ ಇನ್ನೊಂದು ಭಾಗ. ಮನುಸ್ಮೃತಿಯ ಮುಂದುವರೆದ ಇನ್ನೊಂದು ಭಾಗ. ಯಾಕೆ ಇದು ಕರ್ನಾಟಕದಲ್ಲಿ ಪ್ರಯೋಗ ಆಗ್ತಿದೆ ಅಂತ ಹೇಳಿದ್ರೆ, ದೆಹಲಿಯಲ್ಲಿ ಆಂಧ್ರ ಪ್ರದೇಶದ ಹೆಸರಿನಲ್ಲಿ ಸನ್ಮಾನ್ಯ ಪ್ರಧಾನಿಗಳು ಈ ಎಡಬದಗಳನ್ನ ಟಚಬಲ್ಸ್ ಅನ್ಟಚಬಲ್ಸ್ ನ್ಯಾಯಾಧೀಶರ ಮುಖಾಂತರ ಮಾಡಿದ್ರು. ಅದು ಯಾಕೋ ಏನೋ ದಕ್ಷಿಣದಲ್ಲಿ ಮಾತ್ರ ಹೆಚ್ಚು ಸ್ಫುಟಿತು. ಉತ್ತರದಲ್ಲಿ ಅದು ಇದುವರೆಗೂ ವಾಯ್ಸ್ ಆಗಿಲ್ಲ. ನಿಮ್ಗೆ ಅರ್ಥ ಆಯ್ತಲ್ಲ? ಹಾಗಾಗಿ ಅದು ಅದನ್ನ ಬೀಜ. ನಮ್ಮ ನ್ಯಾಯವಾದಿಗಳು ನ್ಯಾಯಾಧೀಶರು ಅದಕ್ಕೆ ಸಾಗಿಲ್ಲ. ಯಾಕೆಂದ್ರೆ ಇವತ್ತಿನ ಎಲ್ಲಾ ನ್ಯಾಯಾಧೀಶರು ಮನುವಾದಿಗಳು. ಅದನ್ನು ಯಾರು ಮಾತಿಲ್ಲ, ಅವರು ಒಪ್ಪಿದ್ದಾರೆ. ಅದಕ್ಕಾಗಿ ನಾನು ಇವತ್ತಿನ ಈ ರಾಜ್ಯದ ಆಡಳಿತಕ್ಕೆ ಮನವಿ ತಮ್ಮೆಲ್ಲರ ಪರವಾಗಿ, ಬಾಬಾ ಸಾಹೇಬರ ಪರವಾಗಿ, ಮನುಷ್ಯತ್ವದ ಪರವಾಗಿ ಕೊಡೋದು ಅಂತ ಹೇಳಿದ್ರೆ, ನೀವು ಮತ್ತೊಂದು ಮನೋಧರ್ಮವನ್ನ, ಮನುಸ್ಮೃತಿಯನ್ನ ಕರ್ನಾಟಕದಲ್ಲಿ ತುಂಬಾ ವ್ಯವಸ್ಥಿತವಾಗಿ ನೀವು ರಚಿಸಿದ್ರಿ, ಬರ್ತಿದ್ದೀರಿ. ಆಯ್ತಲ್ವಾ? ಮತ್ತೆ ಮತ್ತೊಂದು ಕಡೆ ತಾವು ಬಹಿರಂಗವಾಗಿ ಈ ವ್ಯವಸ್ಥೆ ಶೋಷಣೆಗೊಳಗಾಗಿರ್ತಕ್ಕಂಥದ್ದು, ಆಮೇಲೆ ಈಗೆಲ್ಲ ಕಷ್ಟಕ್ಕೊಳಗಾಗಿರ್ತಕ್ಕಂಥದ್ದು, ಇದಕ್ಕೆ ಮನುಸ್ಮೃತಿ ಕಾರಣ ಅಂತ ನೀವು ಸಭೆಗಳಲ್ಲಿ ಹೇಳ್ತೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ಲಸ್ ಅವರ ಸಹೋದ್ಯೋಗಿಗಳು ಹೌದಾರೆ, ಹಂಗೇನಲ್ಲ. ಈಗ ಒಂದು ಸಣ್ಣ ಪ್ರಯೋಗ ಮಾಡಿ, ಎಕ್ಸ್ಪೆರಿಮೆಂಟ್. ಈಗ ನಮ್ಮಲ್ಲಿ ಒಂದು ಸಣ್ಣ ನಮ್ಮ ಹೇಳಿಕೆಗಳಲ್ಲಿ ಮೌಖಿಕವಾಗಿ ಒಂದು ದ್ವಂದ್ವವನ್ನ ಕಾಣ್ತಾ ಇದ್ದೀವಿ. ಒಂದು ಕಡೆ ಮಾನ್ಯ ಸರ್ಕಾರದವರಿಗೆ ಮೀಸಲಾತಿ ವರ್ಗೀಕರಣ ಬೇಡ ಅಂತೀವಿ. ಅದ್ರ ಪಕ್ಕದಲ್ಲೇ ಅದನ್ನ ಕನ್ಕ್ಲೂಡ್ ಮಾಡ್ತೀವಲ್ಲ, ಅದನ್ನ ತೀರ್ಮಾನ ಕೊಡುವಾಗ ಎ ಮತ್ತು ಬಿಗೆ ಯಾಕೆ ಹಿಂದೆ ಮುಂದೆ ಹೋಯ್ತು ಅಂತ ಪ್ರಶ್ನೆ ಮಾಡ್ತೀವಿ. ನಮ್ಮದು ದ್ವಂದ್ವ ಇದೆ, ಕರೆಕ್ಟಾ? ನಮಗೆ ಬೇಕಾಗಿರ್ತಕ್ಕಂಥ ವರದಿನೂ ಬೇರೆ. ಯಾಕೆ ಬೇಕು ವರದಿ? ಇದು ಆ ಕಾರಣಕ್ಕಾಗಿ ನಾನು ಸಾಂಕೇತಿಕವಾಗಿ ಇವತ್ತು ಈ ಜನಸಮುದಾಯಗಳ ಪರವಾಗಿ, ಸಂವಿಧಾನದ ವಿರೋಧಿ, ಮನುಷ್ಯ ವಿರೋಧಿ ಈ ವರದಿಯನ್ನ ಜನಪರವಾಗಿ, ಮನುಷ್ಯತ್ವದ ಪರವಾಗಿ, ಸಂವಿಧಾನದ ಪರವಾಗಿ ಸಾಂಕೇತಿಕವಾಗಿ ಸುಡ್ತಾ ಇದ್ದೀನಿ. ಇದು ಮುಂದುವರೆದ ಮನುಸ್ಮೃತಿ. ಅದನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿ ಈ ರಾಷ್ಟ್ರದ ಉಳಿದ
ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದೇವೆ. ಅದನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟು ಅತ್ಯುತ್ತಮ ಮಾಹಿತಿ ಕೊಟ್ಟಂತ ನಮ್ಮ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಜಯಂತ್ ಮೂರ್ತಿ ಸರ್ಗೆ ಧನ್ಯವಾದಗಳು.